ಅದು 1957ರಲ್ಲಿ ಬಡವರಿಗೆ ಸಹಾಯ ಆಗಲಿ ಅಂತ ನಿರ್ಮಾಣ ಆಗಿದ್ದಂತಹ ಹೆರಿಗೆ ಆಸ್ಪತ್ರೆ. ಆದರೆ ಕಳೆದ 3 ವರ್ಷಗಳಿಂದ ದುರಸ್ತಿ ಹೆಸರಿನಲ್ಲಿ ಆಸ್ಪತ್ರೆಗೆ ಬೀಗ ಹಾಕಿದ್ದು ಆಸ್ಪತ್ರೆಗೆ ಹೇಳೋರು ಕೇಳೋರು ಇಲ್ಲದೆ ಒಂದು ರೀತಿ ಬಡವಾಗ್ಬಿಟ್ಟಿದೆ. ಹಾಗಾದರೆ ಯಾವ ಆಸ್ಪತ್ರೆ, ಎಲ್ಲಿ, ಏನು ಕಥೆ ನೋಡೋಣ ಬನ್ನಿ. 70 ವರ್ಷದ ಹಳೆ ಪಾಲಿಕೆ ಹೆರಿಗೆ ಆಸ್ಪತ್ರೆಗೆ ಬೀಗ ಬಡವಾಯ್ತು. ಶಿವಾಜಿನಗರದಲ್ಲಿರುವ ಪೂರ್ ಹೌಸ್ ಹೆರಿಗೆ ಆಸ್ಪತ್ರೆ. ಹೊಸ ಆಸ್ಪತ್ರೆ ನಿರ್ಮಾಣ ಹೆಸರಲ್ಲಿ ಕಾಮಗಾರಿ ವಿಳಂಬ. ಧೂಳು ಹಿಡಿದು ಪಾಳು ಬಿದ್ದಿರುವ ಕಟ್ಟಡ, ಸುತ್ತಮುತ್ತ ದಟ್ಟವಾಗಿ ಬೆಳೆದು ನಿಂತಿರುವ ಗಿಡಗಂಟಿಗಳು. ಇದು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ನಾರಾಯಣ ಪಿಳ್ಳೈ ರಸ್ತೆಯಲ್ಲಿರುವ ಬಡವರ ಆಸ್ಪತ್ರೆ ಎಂದೇ ಖ್ಯಾತಿ ಪಡೆದಿದ್ದ ಪೂರ್ ಹೌಸ್ ಹೆರಿಗೆ ಆಸ್ಪತ್ರೆಯ ದುಸ್ಥಿತಿ. 1957ರಲ್ಲಿ ಶಿವಾಜಿನಗರದ ನಾರಾಯಣ ಪಿಳ್ಳೈ ರಸ್ತೆಯಲ್ಲಿ ಬಿಬಿಎಂಪಿ ಹೆರಿಗೆ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿತ್ತು. ಈ ಭಾಗದ ಜನರಿಗೆ ತುಂಬಾ ಅನುಕೂಲ ಆಗಿತ್ತು. ಹಳೆಯ ಆಸ್ಪತ್ರೆ ಆಗಿದ್ದರಿಂದ ಇದಕ್ಕೆ ಬೀಗ ಜಡಿದು ಹೊಸ ಕಟ್ಟಡವನ್ನ ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಆದ್ರೆ ಕಳೆದ 3 ವರ್ಷಗಳಿಂದ ಹೊಸ ಕಟ್ಟಡ ನಿರ್ಮಾಣ ಕಾಮಗಾರಿ ಮುಗಿದಿಲ್ಲ. ದುರಸ್ತಿ ಹೆಸರಲ್ಲಿ ಪೂರ್ ಹೌಸ್ ಹೆರಿಗೆ ಆಸ್ಪತ್ರೆಗೆ ಬೀಗ ಹಾಕಿದ್ದರಿಂದ ನಿತ್ಯ ಆರೋಗ್ಯ ಸೇವೆ ಸಿಗದ ಈ ಭಾಗದ ಜನ ಪರದಾಡ್ತಿದ್ದಾರೆ. 70 ವರ್ಷಗಳ ಹಳೆಯ ಆಸ್ಪತ್ರೆಗೆ ಬೀಗ ಹಾಕಲಾಗಿದೆ. ಇದರಿಂದ ಈ ಭಾಗದ ಜನರಿಗೆ ನಿತ್ಯಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಆಸ್ಪತ್ರೆಯ ಆವರಣದ ಪಕ್ಕದಲ್ಲಿಯೇ ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರಿನ ಅಡಿಯಲ್ಲಿ ಹೊಸದೊಂದು ಕಾಮಗಾರಿ ಶುರುವಾಗಿದೆ. ಅದು ಕೂಡ ಈ ಆಸ್ಪತ್ರೆಯ ಬದಲಿಗೆ ಮತ್ತೊಂದು ಹೊಸ ಆಸ್ಪತ್ರೆ ನಿರ್ಮಾಣ ಕಾಮಗಾರಿ. ಅದು ಸುಮಾರು 2-3 ವರ್ಷಗಳಿಂದಲೂ ಕೂಡ ಹೊಸ ಆಸ್ಪತ್ರೆಯ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಹೀಗಾಗಿ ಈ ಭಾಗದ ಜನರಿಗೆ ಆರೋಗ್ಯ ಸೇವೆ ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ಹೆರಿಗೆಗೆ ಅಂತ ಬರುವಂತಹ ಗರ್ಭಿಣಿಯರಿಗೆ ಸಾಕಷ್ಟು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಜನ್ಮಗಳು ಪಡೆದಿರುವಂತಹ ಈ ಆಸ್ಪತ್ರೆ ಈಗ ಸ್ಮಶಾನದಂತೆ ಕಾಣಿಸ್ತಾ ಇದೆ. ಈಗಾಗಲೇ ಗಿಡ ಗಂಟಿಗಳು ಕೂಡ ಬೆಳೆದುಕೊಂಡಿದ್ದಾವೆ. ಜೊತೆಗೆ 2-3 ವರ್ಷಗಳಿಂದಲೂ ಕೂಡ ಇದನ್ನ ದುರಸ್ತಿ ಅಂದ್ರೆ ಈಗ ಇದನ್ನ ತೆರವು ಮಾಡಿ ಜೊತೆಗೆ ಆ ಕಾಮಗಾರಿಯ ವೇಗವನ್ನ ಹೆಚ್ಚಿಸುವಂತ ಯಾವ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿಲ್ಲ. ನಿಧಾನಕ್ಕೆ ಸಾಗ್ತಾ ಇರುವಂತದ್ರಿಂದಾಗಿ ಅನಿವಾರ್ಯವಾಗಿ ಈ ಭಾಗದವರು ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಆರೋಗ್ಯ ಸೇವೆಯನ್ನು ಪಡೆಯುವಂತಹ ಅನಿವಾರ್ಯತೆ ಕೂಡ ಎದುರಾಗಿದೆ. ಈಗಾಗಲೇ ಈ ಒಂದು ಕಾಮಗಾರಿಯ ವೇಗವನ್ನ ಹೆಚ್ಚಿಸಬೇಕು, ಜನರಿಗೆ ಅನುಕೂಲಕ್ಕೆ ಬರುವಂತೆ ಆದಷ್ಟು ಬೇಗ ಈ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬಿಬಿಎಂಪಿಯ ಸಾಕಷ್ಟು ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಕೊಟ್ಟಿದ್ರು ಕೂಡ ಈವರೆಗೂ ಕೂಡ ಕಾಮಗಾರಿಯ ವೇಗವನ್ನ ಹೆಚ್ಚಿಸುವಂತ ಯಾವ ಕೆಲಸಗಳು ಕೂಡ ಆಗಲಿಲ್ಲ. ಆಸ್ಪತ್ರೆಯ ಕಾಮಗಾರಿ ತ್ವರಿತಗತಿಯಲ್ಲಿ ಮುಗಿಸುವಂತೆ ಸ್ಥಳೀಯರು ಹಲವು ಬಾರಿ ಪಾಲಿಕೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಲಿಲ್ಲ. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದಲೂ ಬಿಬಿಎಂಪಿ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತರಿಗೂ ಪತ್ರ ಬರೆದಿದ್ದಾರೆ. ಬಡವರಿಗೆ ಅನುಕೂಲವಾಗಿದ್ದ ಈ ಆಸ್ಪತ್ರೆಗೆ ಆದಷ್ಟು ಬೇಗ ಉದ್ಘಾಟನೆಯ ಭಾಗ್ಯ ಸಿಗಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.